ಇನ್ಫೋಸಾರ್ತಿ ವೀಕ್ಷಕರಿಗೆ ನಮಸ್ಕಾರ. ಸರ್ಕಾರ ತಿಳಿಸಿರುವಂತೆ ಸೆಪ್ಟೆಂಬರ್ 31ರೊಳಗಾಗಿ ನೀವೇನಾದರೂ KYC ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಬನ್ನಿ, ಆಗಿದ್ರೆ KYC ಮಾಡಲು ಬೇಕಾಗುವ ದಾಖಲೆಗಳು ಮತ್ತು ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಹೌದು ವೀಕ್ಷಕರೇ, ಏನಪ್ಪ ಅಂತ ಹೇಳಿದ್ರೆ ನೀವು ನಿಮ್ಮ KYC ಆಗಿದೆಯೇ ಇಲ್ವ ಅಂತೇಳಿ ಮೊಬೈಲ್ನಲ್ಲಿ ಆನ್ಲೈನ್ ಮೂಲಕ ಅಥವಾ ಮೀರಾ ರೇಷನ್ ಆ್ಯಪ್ ಮೂಲಕ ನೀವೇನು ಸರ್ಚ್ ಮಾಡಿದಾಗ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ರೇಷನ್ ಕಾರ್ಡ್ ಸದಸ್ಯರ ಸಂಖ್ಯೆ ಇಲ್ಲಿ ಯಾರಾದರೂ ಒಬ್ಬರು KYC ಆಗಿಲ್ಲ ಅಂತೇಳಿ ತೋರಿಸಿದರೆ ಆಗ ನೀವೇನು ಮಾಡಬೇಕು, ದಯಮಾಡಿ ಇಲ್ಲಿ ಹೇಳಿರ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ಗಳ ಮೂಲಕ ನೀವು ಕಂಪಲ್ಸರಿಯಾಗಿ KYCನ ಮಾಡಿಸ್ಬೇಕಾಗತ್ತೆ. KYCನ ಮಾಡಿಸಿದ ನಂತರ ನಿಮಗೆ ರೇಷನ್ನು ನೀವು ಮಂತ್ಲಿ ರೇಷನ್ ತೊಗೋಬೋದು. ಹಾಗಾದರೆ KYC ಮಾಡಲು ಬೇಕಾಗಿರ್ತಕ್ಕಂಥ ಮೂಲ ದಾಖಲೆಗಳು ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮದು ರೇಷನ್ ಕಾರ್ಡ್ ಬೇಕು. ನಿಮ್ಮ ರೇಷನ್ ಕಾರ್ಡು ತೊಗೋಬೇಕು. ಎರಡನೇದಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು 12 ಅಂಕೆಯಲ್ಲಿರ್ತಕ್ಕಂಥ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ನಿಮ್ಮ ರೇಷನ್ ಕಡೆ ಜೊತೆ ತೊಗೋಬೇಕಾಗುತ್ತೆ. ಈ ರೇಷನ್ ಕಾರ್ಡ್ ಜೊತೆ ತೊಗೊಂಡು ಮತ್ತು ಈ ರೇಷನ್ ಕಾರ್ಡಿಗೆ ಒಂದು ಲಿಂಕ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ನಂಬರನ್ನು ತೊಗೋಬೇಕು. ನೀವು ಮೊಬೈಲ್ ತಗೊಂಡು ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ತಂಬನ್ನು ಕೊಟ್ಟ ಮೇಲೆ ನೋಡಿ ಇಲ್ಲಿ ತಂಬನ್ನು ಕೊಟ್ಟ ಮೇಲೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರ್ತಕ್ಕಂಥ ಒಂದು ನಂಬರ್ ಬರುತ್ತೆ. ನೀವು ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋದ್ಮೇಲೆ ಈ ಪ್ರೊಸೆಸನ್ನು ಮಾಡ್ತಾರೆ. ಅಲ್ಲಿ ನೀವು ತಂಬ್ ಕೊಟ್ಟ ಮ್ಯಾಗ ನಿಮಗೇನು ಬರುತ್ತೆ, ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿದಾಗ ನಿಮ್ಮ KYC ಸಕ್ಸಸ್ ಆಗುತ್ತೆ. ಈ ರೀತಿ ಸಕ್ಸಸ್ ಆದ ನಂತರ ನಿಮಗೆ ನಿಮಗೆ ರೇಷನ್ ಸಿಗುತ್ತೆ. ಇಲ್ಲಪ್ಪ ಅಂತ ಹೇಳಿದ್ರೆ ವೀಕ್ಷಕರೇ, ನಿಮ್ಮ ರೇಷನ್ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ನಿಮಗೆ ರೇಷನ್ ಕೊಡೋದಿಲ್ಲ. ಯಾಕಂದರೆ 5 ವರ್ಷ ಮುಗಿದ ಮೇಲೆ ಮತ್ತೊಂದು ಸಲ ಕಡ್ಡಾಯವಾಗಿ KYC ಮಾಡಬೇಕಂತೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಹಾಗಾಗಿ ಇಲ್ಲಿಂದ ನೀವು ಇನ್ನೊಂದು ಮುಖಾಂತರ ಏನು ಮಾಡ್ಬೋದು, KYCನ ಮಾಡ್ಕೋಬೋದು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಒಂದು ಮೇರಾ ರೇಷನ್ ಆ್ಯಪನ್ನು ನಿಮ್ಮ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಬಿಟ್ಟು ಅದ್ರ ಜೊತೆ ನೀವು ಇನ್ನೊಂದು ಆ್ಯಪ್ ಡೌನ್ಲೋಡ್ ಯಾವುದಪ್ಪ ಅಂತ ಹೇಳಿದ್ರೆ ಆಧಾರ್ ಫೇಸ್ RD ಅಂತೇಳಿದೆ, ಅದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಡೌನ್ಲೋಡ್ ಮಾಡಿಬಿಟ್ಟು ನೀವು ಏನು ಮಾಡಬೇಕು, ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ನಿಮಗೆ ಒಂದು ಫೇಸ್ ರೆಕಗ್ನೇಷನ್ ಕೇಳುತ್ತೆ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಅಲ್ಲಿ ನಿಮ್ಮ ಫೇಸ್ ಅನ್ನು ಸ್ಕ್ಯಾನ್ ಮಾಡಿದ ಮೇಲೆ ನೀವೇನಾಗುತ್ತೆ, ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ಗೆ KYC ಸಕ್ಸಸ್ ಆಗುತ್ತೆ. ಈ ರೀತಿಯಾಗಿ ನೀವು KYCನ ಪೂರ್ಣಗೊಳಿಸ್ಕೋಬೋದು. ಇಲ್ಲದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಏನಾಗುತ್ತೆ, ಡಿಲೀಟ್ ಆಗೋ ಚಾನ್ಸ್ ಇರುತ್ತೆ. ದಯಮಾಡಿ ಎಲ್ಲರೂ ತಮ್ಮ KYCನ ಮಾಡಿಸ್ಕೊಳ್ಳಿ. ಧನ್ಯವಾದಗಳು.